ಟೇಸ್ಟ್ ಮಾತ್ರ 10 ಔಟ್ ಆಫ್ 10. ಇನ್ನೊಂದು ಸ್ವಲ್ಪ ಪೌಡರ್ ಏನಿದೆ ಅದನ್ನ ಹಾಕೊತಾ ಇದ್ದೀನಿ ಇವಾಗ. ಸೊ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಟೂತ್ ಪಿಕ್ಕಲ್ಲಿ ಯಾವಾಗಲೂ ಹಿಂಗೆ ಮಾಡಿ. ಎಸ್ ಆಗಿದೆ. ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ತಮ್ನೇಲಲ್ಲಿ ನೋಡಿದ್ದೀರಾ. ಆ್ಯಂಡ್ ಬರೀ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಒಂದು ಕೇಕ್ ಮಾಡ್ತೀನಿ. ಏನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ. ನಿಮಗೆ ಬೇಕಿರೋದು 3 ಇಂಗ್ರೀಡಿಯೆಂಟ್ ಆಲ್ 4 ಐ ಥಿಂಕ್. ಸೊ ಇವಾಗ ಹೋಗಿ ತೋರಿಸ್ತೀನಿ. ಆ್ಯಂಡ್ ಇದು ಕಪ್ ಕೇಕ್ ಥರ ಲೈಕ್ ಚಾಕೊಲೋ ಕೇಕ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನಗೆ ಬೇಕಾಗಿರೋ ಐಟಮ್ಸ್ ಇಷ್ಟೇ. ಬಿಸ್ಕೆಟ್, ನಾನಿಲ್ಲಿ ಡಾರ್ಕ್ ಫ್ಯಾಂಟಸಿ ಇದು ಸ್ಯಾಂಡ್ವಿಚ್ ಕ್ರೀಮ್, ಇದು ಓರಿಯೋ ಥರದ್ದು ತೊಗೊಂಡಿದ್ದೀನಿ. ನೀವು ಓರಿಯೋನು ಯೂಸ್ ಮಾಡ್ಕೋಬೋದು, ಬರ್ಬನ್ ಯೂಸ್ ಮಾಡ್ಕೋಬೋದು, ಯಾವ್ದಾದ್ರು ನಿಮ್ಗೆ ಇಷ್ಟ ಬಂದಿದ್ದು ಕ್ರೀಮ್ ಬಿಸ್ಕೆಟ್ನ ತೊಗೊಳ್ಳಿ. ಆ್ಯಂಡ್ ಹಾಲು, ಆ್ಯಂಡ್ ಇದು ಚಾಕ್ಲೇಟು. ಈ ಚಾಕ್ಲೇಟ್ ಇಲ್ಲ ಅಂತ ಅಂದ್ರೂ ನೀವು ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತಲ್ಲ ಅದನ್ನು ಉಪಯೋಗಿಸ್ಕೋಬೋದು. ನಾನಿವಾಗ ಮಿಕ್ಸರ್ಗೆ ಈ ಬಿಸ್ಕೆಟ್ನ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊತೀನಿ. ವಿತ್ ಕ್ರೀಮೇ ಹಾಕ್ಕೊತೀನಿ. ಹಿಂಗೆ ಇದು ಮಾಡ್ಬಿಟ್ಟು ಹಾಕ್ತೀನಿ. ಸೊ ಇಲ್ಲಿ ಇಷ್ಟ ಆಗಿದೆ. ಇದರಲ್ಲಿ ಅರ್ಧ ಹಾಕ್ತೀನಿ, ಮೇ ಬಿ ಫುಲ್ಲು ಹಾಕ್ಬೋದು, ನೋಡೋಣ. ಫುಲ್ಲೇ ಹಾಕ್ತೀನಿ ಬಿಕಾಸ್ ಹಾಲು ಕಡಿಮೆ ಇದೆ, ಅದಕ್ಕೋಸ್ಕರ. ನೀರು ಹಾಕಿದ್ರೆ ಸ್ವಲ್ಪ ಇದಾಗೋಗ್ಬಿಡುತ್ತೆ ಅಂತ. ಸೊ ಇದರಲ್ಲಿ ಬರೀ 3 ಹಾಕಿದ್ದೀನಿ. ಸೊ ಇದನ್ನ ಇವಾಗ ರುಬ್ಕೊಳ್ಳೋಣ, ಪೌಡರ್ ಥರ ಮಾಡ್ಕೊಳ್ಳೋಣ. ಸೊ ನೋಡಿ, ನೀಟಾಗಿ ಪೌಡರ್ ಆಗಿದೆ. ಸೊ ಇಷ್ಟ ಆಗಿದೆ, ಸಾಕು ಅನಿಸುತ್ತೆ. ಇಲ್ಲ ಇನ್ನೂ ಹಾಕೋಬೋದು. ಕ್ರೀಮ್ ಸ್ವಲ್ಪ ಇಲ್ಲ, ಇನ್ನೊಂಚೂರು ರುಬ್ಕೋಬೇಕು ಬಿಕಾಸ್ ಬಿಸ್ಕೆಟ್ ಎಲ್ಲ ಹಾಗೆ ಇದೆ. ಸ್ವಲ್ಪ ನೀಟಾಗಿ ಫುಲ್ ಪೌಡರ್ ಮಾಡ್ಕೊಳ್ಳೋಣ ಇದನ್ನು. ಸೊ ಎಸ್, ನಮ್ಮ ಪೌಡರ್ ಫುಲ್ ಈಸ್ ರೆಡಿ. ನೋಡಿ, ಫುಲ್ ಪೌಡರ್ ಆಗಿದೆ. ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ನಾನಿವಾಗ ಈ ಒಂದು ಬೌಲ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ. ಸೊ ನಾನು ಕಪ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ, ಬೇಡ, ಕಪ್ ಕೇಕಿಗೆ ಸ್ವಲ್ಪ ಇದಾಗೋಗ್ಬಿಡುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಸೊ ನಾರ್ಮಲ್ ಕೇಕೆ ಚಿಕ್ಕ ಕೇಕ್ ಮಾಡ್ತೀನಿ. ಇವಾಗ ಹಾಲು ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕೊತೀನಿ ಫಸ್ಟು. ಆ್ಯಂಡ್ ನಾನು ಏನಕ್ಕೆ ನಾರ್ಮಲ್ ಈಗ ಮೈದಾ ಹಿಟ್ಟೆಲ್ಲ ಹಾಕ್ಬಿಟ್ಟು ಹೇಗೆ ಮಾಡ್ತಾರೆ ಕೇಕು, ಆ ಥರ ಏನಕ್ಕೆ ಮಾಡ್ತಿಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಐ ಥಿಂಕ್ ಇವಾಗ ನೋಡಿಕೊಂಡ್ರೆ ಕಡಿಮೆನೇ ಆಯಿತು. ನಾವು ಇನ್ನೊಂದು ಸ್ವಲ್ಪ ಹಾಲಿದೆ, ಇಷ್ಟನ್ನು ಬೇಕಾದ್ರೆ ರುಬ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಇವಾಗ ಮತ್ತೆ ರುಬ್ಕೊಳ್ತೀನಿ. ಸೊ ಇನ್ನೊಂದು ಸ್ವಲ್ಪ ಪೌಡರ್ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ಇವಾಗ. ಆ್ಯಂಡ್ ಇವಾಗ ಇದು ಸ್ವಲ್ಪ ಗಟ್ಟಿ ಆಯಿತು. ಆ್ಯಂಡ್ ಹಾಲು ಸ್ವಲ್ಪ ಇದೆ, ಸ್ವಲ್ಪ ಹಾಲು ಹಾಕೋತೀನಿ. ನೀವು ಬೇಕಿದ್ರೆ ಕೈಯಲ್ಲೇ ಬೀಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಬೀಟರ್ ಬರುತ್ತಲ್ಲ ಅದರಲ್ಲೇ ಬೀಟ್ ಮಾಡ್ಕೋಬೋದು. ನಮ್ಮ ಮನೇಲಿ ಬೀಟರ್ ಇದೆ, ಬಟ್ ನಾನೇನು ಯೂಸ್ ಮಾಡ್ತಿಲ್ಲ. ಇದು ಜಾಸ್ತಿ ಏನು ಬೀಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಕೇಕ್ಗೆ. ಜಸ್ಟ್ ನೀಟಾಗೆ ಏನು ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಿ ಅಷ್ಟೆ. ಇವಾಗ ನಾನು ನನ್ನ ಓವನ್ನ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. ನಾವು ಓವನ್ ಯೂಶಲಿ ಇಡಲ್ಲ, ಈಚೆ ಇಟ್ಬಿಡ್ತೀವಿ ಒಂದು ಕಡೆ. ಸೊ ಎತ್ಕೊಂಡು ಬಂದೇ ಫಿಕ್ಸ್ ಮಾಡಬೇಕು. ಪ್ರೀ ಹೀಟ್ ಮಾಡೋಣ. ಎಷ್ಟಕ್ಕೆ? 180 ಡಿಗ್ರಿ ಆ್ಯಂಡ್ ಮಿಡಲ್ ಇದು ಫಾರ್. ಪ್ರೀ ಹೀಟ್ ಆಗಬೇಕಾದ್ರೆ ನಾವು ಇದನ್ನು ಮೋಲ್ಡಿಗೆ ಹಾಕೊಳ್ಳೋಣ. ನಾನಿವಾಗ ಈ ಮೋಲ್ಡ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಬೇಕಿಂಗ್ ಪೇಪರ್ ಬರುತ್ತಲ್ಲ ಅದನ್ನು ಹಾಕೋಣ. ಆ್ಯಂಡ್ ಬೇಕಿಂಗ್ ಪೇಪರ್ ಹಾಕ್ಬೇಕಾದ್ರೆ ನೀವು ಇದೆಲ್ಲ ಆಡೋದಿಲ್ಲ. ಬಿಕಾಸ್ ಇದು ಎಲ್ಲ ಇಲ್ಲೇ ಇದ್ದಾಗ ಏನಾಗುತ್ತೆ, ಕೇಕ್ ಶೇಪು ಅದೂ ಒಂಥರ ಬೇರೆ ಥರ ಆಗೋಗ್ಬಿಡುತ್ತೆ.
ಆ್ಯಂಡ್ ಇವಾಗ ನೀಟಾಗಿ ಇದರೊಳಗೆ ಫಿಕ್ಸ್ ಆಯಿತು ನೋಡಿ. ಆ್ಯಂಡ್ ಇಲ್ಲಿಗೆ ಸ್ವಲ್ಪ ಬಟರ್ ಹಾಕೊಳ್ಳಿ, ಮೆಲ್ಟೆಡ್ ಬಟರ್ನ ಹಾಕ್ಬಿಟ್ಟು ಇದು ಮಾಡಿ, ಇಲ್ಲ ಅಂದರೆ ಆಯಿಲ್ ಹಾಕೊಳ್ಳಿ. ಬಟರ್ ಖಾಲಿ ಆಗಿದೆ, ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಇದೇನಕ್ಕೆ ಹಾಕ್ತೀವಿ ಅಂತ ಅಂದರೆ ನಾವು ಬ್ಯಾಟರ್ ಇದು ಹಾಕಿದಾಗ ಆಮೇಲೆ ತೆಗಿಬೇಕಾದ್ರೆ ಅದು ಈಸಿಯಾಗಿ ಬರುತ್ತೆ ಅಂತ, ಇಲ್ಲ ಪೇಪರ್ಗೆ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಸೊ ಎಸ್, ಇವಾಗ ನಾವು ಈ ಬ್ಯಾಟರ್ನ ಹಾಕೊಳ್ಳೋಣ. ಅದೇ ಅಂತ ಹಾಕೊತಾ ಇದ್ದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ ಏನು ತೊಗೊಂಡಿದ್ದೀನಿ ಇದನ್ನೆಲ್ಲ ಮಧ್ಯೆ ಹಾಕ್ತೀನಿ, ಮುದ್ದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇದು ಸಾಲಿಲ್ಲ ಅಂದರೆ ನನ್ನ ಹತ್ರ ಮನೇಲೂ ಡಾರ್ಕ್ ಚಾಕ್ಲೇಟ್ ಇದೆ, ಸೊ ಇದನ್ನು ಹಾಕ್ಬೋದು. ಆ್ಯಂಡ್ ಇವಾಗ ಮತ್ತೆ ಇದ್ರ ಮೇಲೆ ಇದನ್ನು ಹಾಕ್ತೀನಿ. ಆ್ಯಂಡ್ ಈ ಚಾಕ್ಲೇಟ್ ತುಂಬ ಕಡಿಮೆ ಆಯಿತು, ನಿಮಗೆ ಆಪ್ಷನಲ್ ಇದು ನಾನು ಹಾಕ್ತಾ ಇರೋದು. ಸೊ ಇದ್ರ ಮೇಲೆ ನಾನು ಸ್ವಲ್ಪ ಚಾಕ್ಲೇಟ್ ಚಿಪ್ ಹಾಕ್ತಾ ಇದ್ದೀನಿ. ಆಪ್ಷನಲ್ ಒಂದೇ ಹಾಕೊಳ್ಳಿಲ್ಲ ಅಂದರೆ ನಾನು ಸುಮ್ಮನೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇನ್ನೇನು ನಮ್ಮದು ಪ್ರೀ ಹೀಟ್ ಮುಗ್ತಾ ಬಂತು. ನಾನು 20 ಮಿನಿಟ್ಸ್ಗೆ ಇಡ್ತೀನಿ. ಸೊ 20 ಮಿನಿಟ್ಸ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಮಿಡಲ್ ರ್ಯಾಕಲ್ಲಿ ಇಟ್ಟಿದ್ದೀನಿ, 180 ಡಿಗ್ರಿಗೆ ಇಟ್ಟಿದ್ದೀನಿ. ಈ ಒಂದು ರೆಸಿಪಿ ಇದು ನಾನು ಎಲ್ಲೂ ನೋಡ್ಕೊಂಡಿಲ್ಲ, ಬಟ್ ಈ ಥರ ಮಾಡಿದ್ದು ನೋಡಿದೆ, ಬಟ್ ಮತ್ತೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೋಡಲಿಲ್ಲ. ಸೊ ನಾನೇ ಇವಾಗ ಸುಮ್ಮನೆ ಹಾಲು ಮತ್ತು ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ಇದೊಂದು ಎಕ್ಸ್ಪೆರಿಮೆಂಟು. ಇದಕ್ಕಿಂತ ಮುಂಚೆ ನೋಡ್ಕೊಂಡು ಮಾಡಿದೆ ಏನೇನು ಹಾಕಬೇಕು ಬಿಡಬೇಕು ಅಂತ, ಕಪ್ ಕೇಕಲ್ಲಿ ಮಾಡಿದೆ, ಬಟ್ ಇದ್ರಲ್ಲಿ ಮಾಡಿರಲಿಲ್ಲ. ಆ್ಯಂಡ್ ಹೋಪ್ಫುಲಿ ಇದು ನೀಟಾಗಿ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನನಗನ್ನಿಸ್ದಂಗೆ ಇದು ಈಸಿ ವೇ ಅಂತ ಅನ್ನಿಸ್ತು. ನಾವು ಮೈದಾಗೆ ಕೊಕೋ ಪೌಡರು, ಶುಗರು ಅದೆಲ್ಲ ಹಾಕೋ ಕರೆಂಟ್ ಹೋಯ್ತಾ ಶುಗರು ಅದೆಲ್ಲ ಹಾಕೋ ಬದಲು ಬಿಸ್ಕೆಟ್ ತೊಗೊಂಡು ಪುಡಿ ಮಾಡಿಬಿಟ್ಟು ಕೇಕ್ ಮಾಡೋದೇ ಬೆಟರ್ ಅಂತ ಅನಿಸ್ತು. ಅಥವಾ ಪ್ರೀಮಿಕ್ಸ್ ಪೌಡರ್ಸ್ ಬರುತ್ತಲ್ಲ ಚಾಕ್ಲೇಟ್ ಕೇಕೆಲ್ಲ, ಅದನ್ನು ಹಾಕೋದೇ ಬೆಟರ್ ಅಂತ ನನಗನ್ನಿಸ್ತು. ಆಗಿದೆ ಗೈಸ್, ಆಲ್ಮೋಸ್ಟ್ ಇನ್ನೇನು ಬಂತು ಇದಕ್ಕೆ. ಆ್ಯಂಡ್ ಐ ಕ್ಯಾನ್ ಸ್ಮೆಲ್ ಆ ಚಾಕ್ಲೇಟಿ ಸ್ಮೆಲ್ ಬರ್ತಾ ಇದೆ. ಇನ್ನೊಂದು ನಿಮಿಷ ಟನ್ ಅನ್ನತ್ತೆ. ಸೊ ಓಪನ್ ಮಾಡಿ ನೋಡೋಣ ಫಸ್ಟು. ಆ್ಯಕ್ಚುಲಿ ಈಗ ಅದು ಹೆಂಗೆ ಓಪನ್ ಮಾಡಲಿ ಅಂತ ಅನಿಸುತ್ತೆ, ಬಿಕಾಸ್ ಕೆಳಗಡೆ ಮಾತ್ರ ಬಟರ್ ಪೇಪರ್ ಹಾಕಿದ್ದೀನಿ. ಐ ಮೀನ್ ಅದು ಬಿಸಿಯಿಂದ ಆದ ತನಕ ಕಾಯಬೇಕು ಅನ್ಸುತ್ತೆ. ಹಿಂಗೆ ಉಳ್ಸೋಕ್ಕೂ ಆಗಲ್ಲ, ಯಾಕೆಂದರೆ ಮೇಲ್ಗಡೆ ಚಾಕೋ ಚಿಪ್ ಎಲ್ಲ ಹಾಕಿದ್ದೀನಿ. ಅತ್ತೆಗೆ ಕುಂಸಿ ಇವಾಗ. ಓಕೆ ಗೈಸ್, ಫೈನಲಿ ಆಗಿದೆ. ಲೆಟ್ಸ್ ಓಪನ್ ಫಸ್ಟಿಗೆ. ಸೊ ಆಗಿದೆಯಾ ಇಲ್ಲೊಂದು ಚೆಕ್ ಮಾಡೋಕ್ಕೆ ಟೂತ್ ಪಿಕ್ಕಲ್ಲಿ ಯಾವಾಗಲೂ ಹಿಂಗೆ ಮಾಡಿ. ಎಸ್ ಆಗಿದೆ. ಓ ಮೈ ಗಾಡ್, ಸೋ ಗುಡ್. ವೆಯ್ಟ್, ಐ ವಿಲ್ ಶೋ ಯು ಗೈಸ್. ನೋಡಿ ಗೈಸ್, ನೋಡಿ ನಮ್ಮ ಚಾಕ್ಲೇಟ್ ಕೇಕ್ ಆಗಿದೆ ಫೈನಲಿ. ಸೊ ಫೈನಲಿ ಆಗಿದೆ, ಎಲ್ಲ ಮೆಲ್ಟ್ ಆಗಿದೆ. ಬಟ್ ಇದು ಬಿಸಿಯಿಂದ ಸ್ವಲ್ಪ ಆಗಲಿ. ಇವಾಗ ಕಟ್ ಮಾಡೋಣ, ಇದು ಒಳಗಡೆನೆ ಕಟ್ ಮಾಡೋಣ, ಬಿಕಾಸ್ ಹೆಂಗೆ ಆಚೆ ತೆಗೆದು ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟು ಮಾಡೋಣ. ಎಸ್, ಒಂದಾಗಿದೆ. ಪೀಸಾಗಿ ಬರ್ತಿದೆ ಗೈಸ್. ಈಗ ಒಂದೇ ಒಂದು ಪೀಸ್ ತೆಗ್ದಿದ್ದೀನಿ, ಟೇಸ್ಟ್ ಮಾಡ. ಇದು ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಇದ್ರೆ ಹಾಟ್ ಚಾಕ್ಲೇಟ್ ಫಜ್ಜೆ ಆಗಿದೆ. ಓ ಮೈ ಗಾಡ್, ಸಂಜೆ ವಯಸ್ಸು ತೊಗೊಳೋಣ. ಸೂಪರ್ ಆಗಿದೆ. 10 out of 10 ಈ ಒಂದು ರೆಸಿಪಿಗೆ. ಈ ಒಂದು ಚಾಕ್ಲೇಟ್ ಕೇಕ್ ನಿಜ ಸಖತ್ತಾಗಿದೆ. ಆ್ಯಂಡ್ ಟೇಸ್ಟ್ ಮಾತ್ರ 10 out of 10. ನಂಗೆ ಜಾಸ್ತಿ ಚಾಕ್ಲೇಟ್ ಏನಿಸ್ತು, ಬಿಕಾಸ್ ನಾನು ಜಾಸ್ತಿ ಚಾಕ್ಲೇಟ್ ಹಾಕುತ್ತೇನೆ, ಟಾಪ್ ಚಾಕ್ಲೇಟ್ ಆ್ಯಂಡ್ ಡೈರಿ ಮಿಲ್ಕ್, ಅದಕ್ಕೋಸ್ಕರ ಅಷ್ಟೇ. ಬಟ್ ಅದು ಬಿಟ್ಟರೆ ಚೆನ್ನಾಗಿದೆ, ಹಿಂಗಾಗಿದೆ. ಆ್ಯಂಡ್ ಈ ಒಂದು ರೆಸಿಪಿ ನನ್ನ ಮಸ್ಟ್ ಟ್ರೈ ರೆಸಿಪಿ ಇದು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ.
ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.